ನೀವು ಹೋಗುವ ಮೊದಲು ನಿಮ್ಗೊಂದು ಕ್ವಶನ್. ಇದು ಒಂದು ಮಾತಿದೆ, ತಾಯಿ ಬೇರು ಕೀಳುವಾಗ ಸಣ್ಣದೊಂದು ನೋವು ಆಗೇ ಆಗುತ್ತೆ ಅಂದು. ಅದರಲ್ಲಿ RSS ಪಾತ್ರ BJPಯ ಬೆಳವಣಿಗೆಯಲ್ಲಿ. RSSನು ಒಂದು ಲೋ ಗ್ರೌಂಡ್ ಕ್ಯಾಡರಲ್ಲಿ BJPಯನ್ನು ಬೆಳೆಸಿದಂಥ ಒಂದು ಸಂಘ. ಅದು ಎಲ್ರಿಗೂ ಗೊತ್ತಿದೆ, ಅವ್ರು ಒಪ್ಕೊಳ್ಳಿ ಒಪ್ಪದೇ ಇರಲಿ, BJPಯ ತಾಯಿ ಬೇರು ಅಂದರೆ ಅದು RSS ಆಗಿತ್ತು. ಈ ಸಲ ಅರಗೆನ್ಸಿ ಲೆವೆಲ್ ಎಲ್ಲಿವರೆಗೆ ಹೋಗಿತ್ತು ಅಂದರೆ, ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ನಾವು RSSಗಿಂತಲೂ ಮೇಲೆ ಬೆಳೆದಿದ್ದೀವಿ, ನಮಗೆ RSSನ ಅಗತ್ಯತೆ ಇಲ್ಲ ಅಂತ ಹೇಳಿದರು. ಎಲ್ಲೋ ನಿಮಗೆ ಅನಿಸ್ತಾ ಇದ್ದೇನಾ, ಸ್ಟೆಪಿಂಗ್ ಬ್ಯಾಕ್, RSS ಈಸ್ ಸ್ಟೆಪಿಂಗ್ ಬ್ಯಾಕ್ ಫ್ರಮ್ ದ ಎಲೆಕ್ಷನ್ ಟು ಟೀಚ್ ಎ ಲೆಸನ್ ಟು ದ ಹೈಕಮಾಂಡ್. ಈ ಲೆವೆಲ್ಗೆ BJPಯನ್ನು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಕೆಳಗಡೆ ಇಳಿಸ್ತಾ? ಒಂದು ಭಾಗಶಃ ನಿಮ್ಮ ಮಾತನ್ನು ಒಪ್ಬೋದು. ಯಾಕಂದರೆ RSSನವ್ರಿಗೆ ದೇಶಭಕ್ತಿ, ಪೇಟ್ರಿಯಾಟಿಸಮ್ ಮತ್ತು ಈ ರಾಷ್ಟ್ರದ ಏನು ದುರಂತಗಳು ಅಥವಾ ಯಾವುದೇ ರೀತಿಯ ಒಂದು ಫ್ಲಡ್ಸು ಅದೆಲ್ಲ ಆದಾಗ ಅವರು ಸೇವೆ ಮಾಡ್ತಕ್ಕಂಥ ಜನ. ಆಮೇಲೆ ಅವರು ದೇ ಆಲ್ಸೋ ಜಾಯಿಂಡ್ ದಿ BJP ಕೇಡ. ಸೊ ದೆರ್ ಈಸ್ ಎ ಕೈಂಡ್ ಆಫ್ ಮಿಕ್ಸ್ಚರ್ ವಿಚ್ ಈಸ್ ಸಮಥಿಂಗ್ ವಿಚ್ RSS ಐ ಥಿಂಕ್ ಶುಡ್ ಥಿಂಕ್ ಅಬೌಟ್ ವೆದರ್ ದೇ ಶುಡ್ ಬಿ ಟೋಟಲಿ ಇನ್ವಾಲ್ವ್ಡ್ ಇನ್ ದಿ ಪಾಲಿಟಿಕ್ಸ್ ಆರ್ ನಾಟ್ ಅಂತಕ್ಕಂಥದ್ದನ್ನು ನೋಡಬೇಕು. ಆದ್ದರಿಂದ RSSನವರು ಇವ್ರ ಮೇಲೆ ಪಿತೂರಿ ಮಾಡಿದ್ದಾರೆ ಅನ್ನೋಕ್ಕಿಂತ RSS ಅವ್ರನ್ನ ದೂರ ಇಟ್ಟು ನಾವೇ ಇನೆವಿಟಬಲ್, ನಮ್ಮನ್ನು ಬಿಟ್ಟರೆ ಇಂಡಿಸ್ಪೆನ್ಸಿಬಲ್ ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನು ಅವ್ರು ತೋರಿಸಿದ್ರು ಅಂತಕ್ಕಂಥದ್ರಲ್ಲಿ ಎರಡನೇ ಮಾತಿಲ್ಲ. ಕಾರಣ ಏನು, ಅಲ್ಲಿ ಅಮಿತ್ ಶಾ ಮತ್ತು ಮೋದಿ, ಆಮೇಲೆ ಮೋದಿ ಅವ್ರದ್ದು ಇನ್ನೊಂದು ವೀಕ್ನೆಸ್ ಇದೆ. ಐ ಹ್ಯಾವ್ ಲರ್ನ್ ಫ್ರಮ್ ಮೈ ಸೋರ್ಸಸ್ ಇನ್ ಡೆಲ್ಲಿ, ಬ್ಯೂರೋಕ್ರಾಟ್ಸ್. ಅವ್ರಿಗೆ ಸೀನಿಯರ್ ರಿಟೈರ್ಡ್ IAS ಆಫೀಸರ್ಸು ಅವರುಗಳ ಮಾತನ್ನು ಹೆಚ್ಚು ಕೇಳ್ತಾ ಇದ್ರು. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಲಿ ಅಥವಾ ಒಳ್ಳೆ ಇಂಟೆಲಿಜೆಂಟ್ ಪಾರ್ಲಿಮೆಂಟ್ ಮೆಂಬರ್ ಆಗಲಿ ಅವರಿಗೆ ಅವಕಾಶ ಕೊಡ್ತಾ ಇರಲಿಲ್ಲ, ಅಥವಾ ಅವರಿಗೆ ಒಳಗಡೆ ಹೋಗಲಿಕ್ಕೆ ಅವಕಾಶನೇ ಇರಲಿಲ್ಲ. ಅಂದರೆ ಒಂದು ರೀತಿಯಲ್ಲಿ ತಮ್ಮದೇ ಆದಂಥ ಒಂದು ಕೋಟ್ರಿ, ಅದು ಕೋಟ್ರಿ ಆ್ಯಂಡ್ ದಿ ಕೈಂಡ್ ಆಫ್ ಬ್ಲೈಂಡ್ ಫಾಲೋಯರ್ಸನ್ನು ಮಾಡಿದ್ರು ಅಂತಕ್ಕಂಥದ್ದಲ್ಲಿ ನೋಡಿದರೆ, ಅವರು ವಾಜಪೇಯಿಯವರ ರೀತಿ ಒಬ್ಬ ಸ್ಟೇಟ್ಸ್ಮನ್, ಒಬ್ಬ ಮುತ್ಸದ್ದಿ ರಾಜಕಾರಣಿ ಆಗ್ತಕ್ಕಂಥ ಒಂದು ಇಮೇಜನ್ನು ಈ ದೇಶಕ್ಕೆ ಕೊಟ್ಟರು, ಒಂದು ಭರವಸೆಯನ್ನು ಕೊಟ್ಟರು. ಪೋಲರೈಸೇಷನ್ ಹೆಸರು ಮತ್ತು ರಾಮ ಮಂದಿರ ಈ ಉದ್ಘಾಟನೆಗಳಲ್ಲಿ ತಮ್ಮ ಭಕ್ತಿ, ತಮ್ಮ ಏನು ಒಂದು ಹಿಂದುತ್ವದ ಒಂದು ಒಂದು ನಿಷ್ಠೆ ಇದೆ ಅದನ್ನು ತೋರಿಸಿದ್ರು. ಆದರೆ ತಮ್ಮ ಕಾರ್ಯಾಚರಣೆಯಲ್ಲೇ ತೋರಿಸಲಿಲ್ಲ. ಮೂರನೇ ಪಾಯಿಂಟು, ಈ RSS ದೂರ ಇಡ್ತಕ್ಕಂಥ ಏನು ಪಿತೂರಿ ಅಥವಾ ಒಂದು ರೀತಿಯಲ್ಲಿ ಆಪಾದನೆ ಅವ್ರ ಮೇಲೆ ಇದೆ ಅಂತ ಅಂದರೆ, ಬಹುಶಃ ಈಗ ಏನು ಈ ಚುನಾವಣೆ ಬಂದಿದೆ ಅದರಲ್ಲಿ ನಂಬಲಿಕ್ಕೆ. ಎಸ್ ಸರ್, ಮಾತನಾಡ್ತೀನಿ ಸರ್. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. NDA ಸಭೆ ಮುಕ್ತಾಯ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಓಕೆ, ನರೇಂದ್ರ ಮೋದಿ ಪಕ್ಕದಲ್ಲೇ ಚಂದ್ರಬಾಬು ನಾಯ್ಡು ಆಸೀನರಾಗಿರೋದು ನೋಡಿ. NDA ಫಾರ್ಮ್ ಆಗುತ್ತಾ ಅನ್ನೋದು ಈಗ NDA ಸಭೆಯಲ್ಲಿ ನರೇಂದ್ರ ಮೋದಿ ಪಕ್ಕದಲ್ಲಿ ಚಂದ್ರಬಾಬು ನಾಯ್ಡು ಇರುವಂಥ ದೃಶ್ಯ ಪವರ್ ಟಿವಿಗೆ ಲಭ್ಯ ಆಗಿದೆ. ಅದು ನಿಮ್ಗೆ ತೋರಿಸ್ತೀವಿ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ವಿಚಾರದಲ್ಲಿ ಅವರು NDA ಜೊತೆನೇ ಉಳ್ಕೋತಾರಾ ಅಥವಾ ಅವರ ಹಳೆ ಮೈತ್ರಿಕೂಟ NDAಗೆ ಹೋಗ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೆ. ಹಾಗಾಗಿ NDA ಸಭೆಯಲ್ಲಿ ಯಾರ್ಯಾರು ಭಾಗ್ಯ ಆಗಿದ್ದಾರೆ, ಅವರು ಎಲ್ಲೆಲ್ಲಿ ಕೂತಿದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಕುಮಾರಸ್ವಾಮಿ ಅವರು ಕೂಡ ಇದ್ರು NDA ಅಲಯನ್ಸ್ನ ಒಂದು ಭಾಗ ಆಗಿ, JDS ಇರೋದ್ರಿಂದ. ಬಟ್ ಚಂದ್ರಬಾಬು ನಾಯ್ಡು ಅಲ್ಲಿ ಪಕ್ಕದಲ್ಲಿ ಕೂತಿರುವಂಥ ಒಂದು ದೃಶ್ಯ ಇದೆ, ಅದನ್ನು ನಿಮ್ಮ ಮುಂದೆ ತೋರಿಸ್ಬಿಡ್ತೀವಿ. ಎಸ್ ನೋಡಿ, ಗಮನಿಸ್ತಾ ಇದ್ದೀರಿ ದೃಶ್ಯಗಳು. ನರೇಂದ್ರ ಮೋದಿ ಎಡಭಾಗದಲ್ಲಿ, ಚಂದ್ರಬಾಬು ನಾಯ್ಡು ಇರುವಂಥ ದೃಶ್ಯ ಇದು. ಇವತ್ತಿನ ಈ NDA ಮೈತ್ರಿಕೂಟದ ಒಂದು ಸಭೆ, ಅದರಲ್ಲಾಗಿರುವಂಥ ಚರ್ಚೆಗಳ ಬಗೆಗಿನ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ ಸರ್. ಇದ್ರ ಬಗ್ಗೆ ನೋಡಿ, ಚಂದ್ರಬಾಬು ನಾಯ್ಡು ಇದಕ್ಕೆ ನಮ್ಮ ಊರಲ್ಲಿ ಒಂದು ಗಾದೆ ಇದೆ, ಮಲ್ಲಿಗೆ ಒಟ್ಟಿಗೆ ದಾರಕ್ಕೂ ಬೆಲೆ ಬರುತ್ತೆ ಅಂತ, ಇಂಪಾರ್ಟೆನ್ಸ್ ಬರುತ್ತೆ ಅಂತ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಮೋದಿ ಎಷ್ಟು ದೊಡ್ಡ ಮಲ್ಲಿಗೆಯ ಇದ್ರೂ ಕೂಡ ಇವತ್ತು ಚಂದ್ರಬಾಬು ನಾಯ್ಡು ಹೆಣಿದ್ರೇನೆ ಅದು ಹಾರ ಆಗೋದು. ಸೊ ದೇ ನೀಡ್ ಇಟ್. ನೋಡಿ ಪಕ್ಕದಲ್ಲಿರುವ ದಾರಗಳು ನೋಡಿ, ಮಲ್ಲಿಗೆ ಒಟ್ಟಿಗೆ ಇವತ್ತು ಯು ಪೀಪಲ್ ಅಂಡರ್ಸ್ಟುಡ್. ಇವತ್ತು ಏನಾಗಿದೆ ಅಂದ್ರೆ, BJP ಅವರಿಗೆ ದಾರದ ಬೆಲೆ ಗೊತ್ತಾಗಿದೆ. ಹೌದು, ದಾರಕ್ಕೆ ಯಾವ ಬೆಲೆ ಕೊಡಬೇಕು ಅನ್ನೋದು ಇವತ್ತು BJP ಅವರಿಗೆ ಗೊತ್ತಾಗಿದೆ. ದಿಸ್ ಇಸ್ ವಾಟ್ ವಿ ಶುಡ್ ಲರ್ನ್. ಇದನ್ನೇ ಶಿವಸೇನೆ ಒಟ್ಟಿಗೆ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ಈ ಲೆವೆಲ್ಗೆ BJP ಇಳಿತಾ ಇರಲಿಲ್ಲ. ನೀವೇ ಹೇಳುದು ತಿದ್ಕೊಳ್ತಾ ಇದ್ದಾರೆ ಅಂತ ಹೇಳುದು, ನಾನು ತಿದ್ಕೊಳ್ತಾ ಇದ್ದಾರೆ ಅಂತ ಹೇಳುದು. ಪುರಾಣಿಕ್ ಸರ್ ಇದಾರ ಹೋದ್ರೆ ನಾನು ಪುರಾಣಿಕ್ ಸರ್ ಇದಾರಾ? ಎಸ್ ಸರ್. ಶೆಟ್ರೆ, ನಾವು ಈ ದೇಶದಲ್ಲಿ ಯಾವ ರೀತಿಯ ಗೌರ್ಮೆಂಟ್ಗಳನ್ನು ನೋಡಿದೀವಿ ಅಂದರೆ, ಒಂದು ಕ್ಯಾಬಿನೆಟ್ ಗೌರ್ಮೆಂಟ್, ಒಂದು ಪಾರ್ಲಿಮೆಂಟರಿ ಸಿಸ್ಟಮ್, ಅದರಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಕೋಆಪರೇಟಿವ್ ಸಿಸ್ಟಮನ್ನು ತರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಎಮರ್ಜೆನ್ಸಿ ಮುಂಚೆ ಮತ್ತು ಎಮರ್ಜೆನ್ಸಿಯ ನಂತರ
ನಾವು ಅದನ್ನು ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಕರಿತಾ ಇರಲಿಲ್ಲ ನಮ್ಮ ವ್ಯಾಖ್ಯಾನದಲ್ಲಿ ಅಥವಾ ಪಾಠ ಮಾಡೋದ್ರಲ್ಲಿ. Exactly. ಪ್ರೈಮ್ ಮಿನಿಸ್ಟೀರಿಯಲ್ ಗೌರ್ಮೆಂಟ್ ಅಂತ, ಪ್ರಧಾನಮಂತ್ರಿ ಆಧಾರಿತ ರಾಜಕೀಯ ವ್ಯವಸ್ಥೆ ಅಂತ. ಸೊ ಅದು ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನು ಸೋಲಿಸುತ್ತೆ ಅಂತಕ್ಕಂಥದ್ದು. ಅದು ಬಹುಶಃ ನಾವು ಮರ್ತಿದ್ವಿ. ಮತ್ತೆ ಈಗ ಮೋದಿಯವರ ಈ 2ನೇ ಅವಧಿಯಲ್ಲಿ ಆ ಪ್ರೈಮ್ ಮಿನಿಸ್ಟೀರಿಯಲ್ ಗೌರ್ಮೆಂಟ್ ಅಂತಕ್ಕಂಥದ್ದನ್ನು ನೋಡಿ, ಕ್ಯಾಬಿನೆಟ್ ಸಿಸ್ಟಮ್, ಕ್ಯಾಬಿನೆಟ್ನಲ್ಲಿ ಏನೋ ಪ್ರೈಮ್ ಮಿನಿಸ್ಟರ್ ಫಸ್ಟ್ ಅಮಾಂಗ್ ಈಕ್ವಲ್ಸ್, ಎಲ್ಲ ಮಂತ್ರಿಗಳಲ್ಲಿ ಮೊದಲನೆಯವರು ಪ್ರಧಾನಮಂತ್ರಿ. ಈ ರೀತಿಯ ಒಂದು ರೀತಿಯ ರಾಜಕೀಯ ಬೆಳವಣಿಗೆಯನ್ನು ಹೊಸ ಇದನ್ನು ನಾವು ನೋಡಿದ್ದೇವೆ. ಇನ್ನೊಂದು, ವಿರೋಧ ಪಕ್ಷಕ್ಕೆ ಮಾನ್ಯತೆಯನ್ನು ನೀಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡಲಿಲ್ಲ. ಕಾರಣ ಏನು? ವಿರೋಧ ಪಕ್ಷ ಅಂದರೆ ನಮ್ಮದು ಬುಲ್ಡೋಜರ್ ಮೆಜಾರಿಟಿ ಇದೆ, ವಿರೋಧ ಪಕ್ಷಗಳ ಮಾತುಗಳನ್ನು ಕೇಳಿಕೊಡುದು ಇರತಕ್ಕಂಥ ಒಂದು ರೀತಿಯ ಭಾವನೆಯನ್ನು ಇಟ್ಕೊಂಡು ಇಡೀ ಸಭೆಯನ್ನು ನಮ್ಮ ಸ್ಪೀಕರ್ ಅವರು ಸಹಿತ ಇದು ಮಾಡಿದರು. 4ನೇದು, ಪ್ರಧಾನಮಂತ್ರಿ ಮೋದಿಯವರಿದ್ದಾಗ ಅವರು ಯಾವುದೇ ವಿರೋಧ ಪಕ್ಷದ ನಾಯಕ ಮಾತನಾಡಿದ್ರೆ, ಇನ್ಕ್ಲೂಡಿಂಗ್ ವಾಜಪೇಯಿ ಅವರು ಅಂಥವ್ರ ಬಗ್ಗೆ ಅವರು ಒಂದು ನೋಟ್ ಪ್ಯಾಡ್ ಇಟ್ಕೊಂಡು ಪೆನ್ ಇಟ್ಕೊಂಡು ಪಾಯಿಂಟ್ಸನ್ನು ನೋಡಿ ಮಾಡ್ತಾ ಇದ್ರು. ಅಂದರೆ ಏನಾಯಿತು, ಒಂದು ರಾಜಕೀಯ ಮುತ್ಸದ್ದಿತನವನ್ನು ಶಾಶ್ವತವಾಗಿ ಆ ಪ್ರೀತಿ ಗೌರವವನ್ನು ಭಾರತದ ಜನರ ಮೂಲಕ ಪಡೀತಕ್ಕಂಥ ಅವಕಾಶವನ್ನು ಮೋದಿಯವರು ಯಾಕೆ ಕಳ್ಕೊಂಡ್ರು? ಅವರ ಒಂದು ಚಿಂತಕರ ಚಾವಡಿ ಇದೆ ಅಥವಾ ಒಂದು ರೀತಿಯ ಕಾಕಸ್ ಇದೆ, ಆ ಗ್ರೂಪ್ ಇದೆ, ಆ ಗ್ರೂಪ್ನಿಂದ ಯಾಕೆ ಹೊರಬರಲಿಲ್ಲ? ಆ ಒಂದು ರೀತಿಯ ಒಂದು ಪ್ರಧಾನಮಂತ್ರಿಯವರನ್ನು ನಾವು ಮೋದಿಯವರಲ್ಲಿ ಕಾಣಲಿಲ್ಲ ಅಂತಕ್ಕಂಥದ್ದನ್ನು ಈಗ 3ನೇ ಅವಧಿಯಲ್ಲಿ ಆದರೂ ನಾವು ನೋಡ್ಬೋದು. ಮತ್ತು ಈಸ್ ವೆರಿ ಹಂಬಲ್ಡ್. ಈ ವೆರಿ ಫ್ಯಾಕ್ಟ್ ನೀವು ಪಿಕ್ಚರ್ ತೋರಿಸಿದ್ರಲ್ಲ, ಆ ಇಬ್ಬರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಅವರ ಒಂದು ಏನು ಸ್ಥಿತಿ ಇದೆ, ಅದು ಒಂದು ದಯನೀಯ ಸ್ಥಿತಿ. ಕಾರಣ ಇವರಿಬ್ಬರನ್ನ ಅವರು ಚಂದ್ರಬಾಬು ನಾಯ್ಡು ಜೈಲಿಗೆ ಹೋದಾಗ ಅವ್ರನ್ನ ಮಾತಾಡಿಸೋದಿರಲಿ, ಅವ್ರ ಬಗ್ಗೆ ಮಾತಾಡಿದರೆ ಸಿಟ್ಟಾಗ್ತಾ ಇದ್ರು ಪ್ರೈಮ್ ಮಿನಿಸ್ಟರ್ ಮೋದಿ. ಇದು ಇವತ್ತು ರಿವರ್ಸ್ ಆಗಿದೆ. ಅಂದರೆ ಏನಾಯಿತು, ರಾಜಕೀಯದಲ್ಲಿ ಯಾರೂ ಶಾಶ್ವತವಾದ ಮಿತ್ರರಿಲ್ಲ, ಶಾಶ್ವತವಾದ ಶತ್ರುಗಳಿಲ್ಲ, ಶಾಶ್ವತವಾದ ಆಸಕ್ತಿಗಳು, ಪರ್ಮನೆಂಟ್ ಇಂಟ್ರೆಸ್ಟ್. ಆ ಇಂಟ್ರೆಸ್ಟೇ ಮೋರ್ ಇಂಪಾರ್ಟೆಂಟ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ನಾವು ಇಂದು ಕಾಣ್ತಾ ಇದ್ದೀವಿ. ಎಸ್ ಸರ್, ಸಿದ್ದರಾಜು ಸರ್ ಹತ್ರ ಬರ್ತೀನಿ. ಚಂದ್ರಪುರಳ್ಳಿ ಸರ್ ಹೊರಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಾರ್ಯಕ್ರಮದಲ್ಲಿ ಜಾಯ್ನ್ ನಮಸ್ಕಾರ. ಆಗಿದ್ದಕ್ಕೆ ಥ್ಯಾಂಕ್ ಯು. ಇನ್ನೊಂದು ಸರ್, ಎಸ್ ಸರ್. ಸೊ ಸಿದ್ದರಾಜು ಸರ್, ಫಿಯರ್ ಫ್ಯಾಕ್ಟರ್ ಪಾಲಿಟಿಕ್ಸ್ ಅಂತ ನಾವು ಇದನ್ನು 10 ಇಯರ್ಸಿಂದ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಫಿಯರ್ ಫ್ಯಾಕ್ಟರ್ ಅಂತ ಅಂದರೆ ಗೌರ್ಮೆಂಟ್ ಬಗ್ಗೆ ಯಾರೂ ಮಾತಾಡಲಿಕ್ಕಿಲ್ಲ, ವ್ಯಕ್ತಿ ಬಗ್ಗೆ ಮಾತಾಡಲಿಕ್ಕಿಲ್ಲ, ಪೋಸ್ಟ್ ಮಾಡಲಿಕ್ಕಿಲ್ಲ, ಅಥವಾ ವಿರೋಧ ಪಕ್ಷಗಳನ್ನು ಇಡಿ, IT, ಸೋ ಮೆನಿ ಥಿಂಗ್ಸ್. ಈ ಆಪಾದನೆಗಳು ಮೋದಿ ಗೌರ್ಮೆಂಟ್ ಮೇಲೆ ಮೇಲಿಂದ ಮೇಲೆ ಬಂತು. ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಅಲ್ಲಿ ಸೊರೇನ್ ಅವರನ್ನು ಒಳಗಡಾಕಲಾಯಿತು, ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಆಯಿತು, ಅಲ್ಲಿ ಕವಿತಾ ರೆಡ್ಡಿ ಆಯಿತು. ಮೇ ಬಿ ದರ್ ಇಸ್ ಎ ಫ್ಯಾಕ್ಟ್ ಆಲ್ಸೋ, ದರ್ ಇಸ್ ಎ ಕೇಸ್ ಆಲ್ಸೋ. ಆದರೆ ಜನಗಳ ಮೈಂಡಲ್ಲಿ ಯಾವ ರೀತಿ ಕ್ರಿಯೇಟ್ ಆಯ್ತಂದರೆ, ದರ್ ಇಸ್ ಎ ಫಿಯರ್ ಫ್ಯಾಕ್ಟರು. ನಾವು ಏನಾದರೂ ಅಂದರೆ ನಮಗೇನಾದರೂ ಆಗುತ್ತೆ. ಸೇಮ್ ಟೈಮ್ ಕಾಂಗ್ರೆಸ್ ಇಸ್ ಎನ್ಕ್ಯಾಶ್ಡ್ ದ್ಯಾಟ್ ತೆಲಂಗ್ ಇದು ಡಿಕ್ಟೇಟರ್ಶಿಪ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ, ಐ ಥಿಂಕ್ ದಿ ಫಿಯರ್ ಫ್ಯಾಕ್ಟರ್ ವರ್ಕ್ ಆಯಿತು ಅಂತ ಅನಿಸುತ್ತಾ ನಿಮಗೆ? ಕಾಂಗ್ರೆಸ್ಗೆ ಬೆನಿಫಿಟ್ ಆಯ್ತು ಅಂತ ಅನಿಸುತ್ತಾ? ಸರ್, ಖಂಡಿತ, ಎಕ್ಸಾಕ್ಟ್ಲಿ. ಇವರು ಎಸ್ಪೆಷಲಿ ಮೀಡಿಯಾ ಬಗ್ಗೆ ನಡ್ಕೊಂಡ ರೀತಿ ಮತ್ತು ಪೊಲಿಟಿಕಲ್ ಲೀಡರ್ಸನ್ನು ನಡೆಸ್ಕೊಂಡ ರೀತಿ, ಅದು ಅವ್ರ ಪಕ್ಷದವ್ರು ಇರ್ಬೋದು, ಬೇರೆ ಪಕ್ಷದವ್ರು ಇರ್ಬೋದು, ಇವರು ಒಂದು ಸಿಚುಯೇಷನ್ ಯಾಕೆ ಕ್ರಿಯೇಟ್ ಮಾಡಿದರು ಅಂದರೆ, ನನ್ನನ್ನು ಯಾರಾದರೂ ಕ್ವಶನ್ ಮಾಡಿದರೆ ಯು ವಿಲ್ ಹ್ಯಾವ್ ಇಟ್, ನಾನು ನೋಡ್ಕೋತೀನಿ, ನಿನ್ನ ಸುಲಭಕ್ಕೆ ನಾನು ಬಿಟ್ಬಿಡೋದಿಲ್ಲ ಅನ್ನೋ ಒಂದು ಆ ಮನೋಸ್ಥಿತಿಯನ್ನು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾ ಹೋದರು. ಅದು ಎಂಬೆಡ್ ಮಾಡಿದ್ರು. ಎಷ್ಟು ಜನ ಜರ್ನಲಿಸ್ಟ್ಗಳು ಅರೆಸ್ಟ್ ಮಾಡಿದರು. ಆ ಉನ್ನೋವ್ ರೇಪ್ ಕೇಸಲ್ಲಿ ರಿಪೋರ್ಟ್ ಮಾಡಿದ್ದು ಆಗಿದ್ದರೆ ಆ ರೇಪ್ ಆಗ್ದಂಗೆ ನೋಡ್ಬೇಕಾಗಿದ್ದು ನಿಮ್ಮ UP ಚೀಫ್ ಮಿನಿಸ್ಟ್ರು, UP ಗೌರ್ಮೆಂಟ್ ಕೆಲಸ ಅಲ್ವಾ? ನೀವು ಮಾಡಬೇಕಾಗಿ ಆ ಇನ್ಸಿಡೆಂಟನ್ನು ನೀವು ರಿಪೋರ್ಟ್ ಮಾಡಿದ್ದಕ್ಕೆ ಅವರನ್ನು ಜೈಲಲ್ಲಿ ಇಟ್ಟಿದ್ರಿ. ನಕ್ಸಲೈಟ್ ಜೊತೆ ಯಾರೋ ಇದರದೇ ಕೆಲವು ಥಿಂಕರ್ಸನ್ನ ಇಟ್ಟಿದ್ರಿ. ನೀವು ಒಂದು ಇದನ್ನು ಕ್ರಿಯೇಟ್ ಮಾಡೋಕ್ಕೆ ಹೊರಟ್ರಿ. ನೀವು ನನ್ನ ಕ್ವಶನ್ ಮಾಡಬೇಡಿ, ನನಗೆ ಗೊತ್ತಿದೆ ನೀವೇನು ಕ್ವಶನ್ ಮಾಡೋದು ಅಂಥೇಳಿ ಆ ಇದನ್ನೇ ಕ್ರಿಯೇಟ್ ಮಾಡಿ, ಆಮೇಲೆ ಎಲೆಕ್ಷನ್ ಹತ್ರ ಬರುವಾಗ ನಾನು ಎಷ್ಟು ಕ್ಲೀನ್ ಇದ್ದೀನಿ, ಕರಪ್ಷನ್ ಬಗ್ಗೆ ವಿರುದ್ಧವಾಗಿ ನನ್ನ ಹೋರಾಟ ಏನು, ದೆಹಲಿಯ ಮುಖ್ಯಮಂತ್ರಿ ಅವ್ರು ಮಾಡಿರ್ಬೋದು ಕರಪ್ಷನ್, ನಾನು ಇಲ್ಲ ಅಂತ ಅವ್ರನ್ನ ವಹಿಸ್ಕೊಳ್ತಾ ಇಲ್ಲ. ಐ ಆಮ್ ನಾಟ್ ವೋಚಿಂಗ್ ಫಾರ್ ಎನಿಬಡಿ, ಇನ್ಕ್ಲೂಡಿಂಗ್ ಕವಿತಾ ರೆಡ್ಡಿ ಇರ್ಬೋದು, ಇನ್ಯಾರೇ ಸಿಸೋಡಿಯಾ ಇರ್ಬೋದು, ಅವ್ರು ಮಾಡಿರ್ಬೋದು ನೀವು. ಆದರೆ ನೀವು ಎಲೆಕ್ಷನ್ ಹತ್ರ ಬಂದಾಗ ನಿಮಗೆ ಒಂದು ದೊಡ್ಡ ಕ್ಲೀನ್ ಇಮೇಜ್ ಇದೆ, ನೀವು ಏನೂ ಮಾಡಲಿಲ್ಲ. ಕಾಂಗ್ರೆಸ್ನವರು ಕೇಳಿದರು, ಬೇರೆ ಸರ್, ಸುಪ್ರೀಂ ಕೋರ್ಟ್ ಇಟ್ ಸೆಲ್ಫ್ ಸೆಟ್
ಇದು ಒನ್ ಆಫ್ ದಿ ಬ್ಯಾಡ್ ಪ್ರೆಸಿಡೆಂಟ್ಸ್ ಇನ್ ದಿ ಎಲೆಕ್ಟ್ರಲ್ ಬ್ಯಾಂಡ್ಸ್ ಎ ವರ್ಸ್ಟ್ ಎವರ್ ಥಿಂಗ್ ಟು ಹ್ಯಾಪನ್ ಇನ್ ದಿ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದಾಗ ಅದ್ರ ಬಗ್ಗೆ ಇವರು ಒಂದು ಮಾತು ಆಡೋದಿಲ್ಲ, ಒಂದು ರಿಯಾಕ್ಷನ್ ಕೊಡೋದಿಲ್ಲ. ಎಷ್ಟೋ ದಿವಸ ಆದಮೇಲೆ ಹೇಳ್ತಾರೆ ನೋ ಒನ್ ಡೇ ಪೀಪಲ್ ವಿಲ್ ರಿಗ್ರೆಟ್, ಕೋರ್ಟ್ ವಿಲ್ ರಿಗ್ರೆಟ್ ಅಬೌಟ್ ದ ಡಿಸಿಷನ್ ಅಂತಾರೆ. ಅಂದರೆ ಏನು? ಆರ್ ಯು ಅಬೌವ್ ದಿ ಕಾನ್ಸ್ಟಿಟ್ಯೂಷನ್? ಆರ್ ಯು ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಆರ್ ಎಕ್ಸ್ಟ್ರಾ ಜುಡಿಷಿಯಲ್ ಅಥಾರಿಟಿ? ನೀವು ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು, ಯಾವುದಕ್ಕೆ ಮಾಡ್ಬೋದು, ನೀವು ಅದನ್ನು ಮಾಡೋದಿಲ್ಲ. ಅಂದರೆ ನೀವು ಎಲೆಕ್ಷನ್ ಹತ್ರ ಬರುವಾಗ ನನ್ನಷ್ಟು ಶುದ್ಧಾಸ್ತ ಯಾರಿಲ್ಲ. ಹಾಗಿದ್ದರೆ ನೀವು ಈ ಕಾಂಟ್ರಾಕ್ಟ್ಗಳು ಕೊಟ್ಟಿದ್ರಲ್ಲ, ಒಂದು ಕಾಲದಲ್ಲಿ DLFನವರನ್ನು ಕಳ್ಳರು, ಲ್ಯಾಂಡ್ ಗ್ರ್ಯಾಬರ್ಸು ಅಂತ ಹೇಳಿದವರು, ಅವರು ನಿಮ್ಮ ಎಲೆಕ್ಟ್ರಲ್ ಬಾಂಡ್ ಕೊಂಡ್ಕೊಂಡು ಕೂಡಲೇ ಅವರು ಸತ್ಯಸಂಧ ಹರಿಶ್ಚಂದ್ರ ಆಗ್ಬಿಟ್ರು ಅವರು ನಿಮಗೆ. ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಯಾಕೆ ನೀವು ಉತ್ತರ ಕೊಡಲಿಲ್ಲ ನೀವು? ವೈ ಹ್ಯಾವ್ ಆನ್ಸರ್ಡ್. ಆಮೇಲೆ ನೀವು ನಾನು ಏನು ಮಾಡಿದ್ದೀನಿ ಅಂತ ಹೇಳಲೇ ಇಲ್ವಲ್ಲ. ಈ ದೇಶಕ್ಕೆ ನಿಮ್ಮ ಕೊಡುಗೆ ಏನು? ಈಗ ನಾನು ಹೇಳಿದೆ ವಾಜಪೇಯಿ ಜೊತೆ ಕೆಲವೆಲ್ಲ ಮಾಡಿದರು ಅಂತ ಹೇಳಿದ್ದು. ನೀವು ಹೇಳಬೇಕಲ್ಲ ನೀವು. ಈಗ ನಿನ್ನೆ ಭಾಷಣ ಮಾಡ್ತಾರೆ ಚಡ್ಡಾ ಅವರು, ನಮ್ಮ ಪ್ರಧಾನಮಂತ್ರಿಗಳು ಎಲ್ಲ ಕೊಳೆಗೂ ನೀರು ಬಿಟ್ಟರು, ಟ್ರೈ ಮಾಡಿದರು, ನಾವು ಪೈಪ್ ಹಾಕಿದ್ವು, ನೀರು ಬರೆದಿದ್ದಾರೆ, ನಾನೇನು ಮಾಡಲಿ ಅನ್ನೋ ರೀತಿ ಮಾತಾಡಿದ್ರು ಅವರು. ಹಾಗಾಗಿ ಇವರು ಒಂದೊಂದೇ ಇದನ್ನು ಕ್ರಿಯೇಟ್ ಮಾಡೋಕೆ ಹೊರಟರು. ಒಂದು ಆಮೇಲೆ ಧಾರ್ಮಿಕ ವಿಚಾರಗಳಿಟ್ಟು ಎದುರಿಸೋದು, ಅವ್ರ ಮೇಲೆ ಒಂದು ಇದು ಮಾಡೋದು. 10 ವರ್ಷ ಸುಮ್ಮನೆ ಇದ್ದವರು ಇದ್ದಕ್ಕಿದ್ದಂಗೆ ನಿಮ್ಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾಕೆ ಜ್ಞಾಪಕ ಬಂತು? ಮಾಡ್ಬೋದಾಗಿತ್ತಲ್ಲ. ಯು ಹ್ಯಾಡ್ ಅ ಮ್ಯಾಸಿವ್ ಮ್ಯಾಂಡೇಟ್ ಇನ್ ಬೋತ್ ದಿ ಹೌಸಸ್ ಆಫ್ ಪಾರ್ಲಿಮೆಂಟ್. ನೀವು CAA ತರೋಕ್ಕೆ ನಿಮಗೆ ಧೈರ್ಯ ಇದೆ ಎಲೆಕ್ಷನ್ ಹತ್ರ ಬರುವಾಗ. ಈ ಇದನ್ನು ಮಾಡ್ಬೋದಾಗಿತ್ತಲ್ಲ. ನಿಮ್ಮನ್ನು ಬೇಡ ಅಂತ ಹೇಳಿದವರು ಯಾರು? ಅಕಸ್ಮಾತ್ ಹೇಳಿದರು ಅಂತ ಇಟ್ಕೊಳ್ಳಿ, ಬೇಡ ಅಂತ, ನೀವು ಬಿಟ್ಬಿಡ್ತೀರಾ? ಮಮತಾ ಬ್ಯಾನರ್ಜಿಯವ್ರು ಪ್ರೊಟೆಸ್ಟ್ ಮಾಡಿದರು, ಕಾಂಗ್ರೆಸ್ ಅವ್ರು ಪ್ರೊಟೆಸ್ಟ್ ಮಾಡಿದರು. ರೈತರ ಮೇಲೆ ಏನು ದಬ್ಬಾಳಿಕೆ ಮಾಡಿದ್ರಿ ನೀವು? ಅಷ್ಟೊಂದು ಇವನ್ ನೌ ದ ಪ್ರೊಟೆಸ್ಟ್ಸ್ ಆರ್ ಗೋಯಿಂಗ್ ಆನ್. ವಾಟ್ ಇಸ್ ಯುವರ್ ದಿಸ್ ಥಿಂಗ್? ಯಾವತ್ತಾರು ರಿಯಾಕ್ಟ್ ಮಾಡಿದ್ದೀರಾ? ನೀವು ಸಣ್ಣ ಪುಟ್ಟ ವಿಚಾರಕ್ಕೆ ಅದು ಯಾರೋ ಕೆರೆ ಕಟ್ಟಿದ್ರು ಅಂತ ಫೋನ್ ಮಾಡ್ತೀರಿ, ಅಪ್ರಿಷಿಯೇಟ್ ಮಾಡ್ತೀರಿ. ಎಸ್, ಐ ಅಪ್ರಿಷಿಯೇಟ್ ಆಲ್ ದೋಸ್ ಥಿಂಗ್ಸ್. ನೀವು ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಒಂದು ಸಣ್ಣ ವಿಚಾರ ಸಾಧನೆಗಳನ್ನ ಗುರುಸ್ತೀರಿ. ಮಣಿಪುರ ಹತ್ಕೊಂಡು ಉರಿತಲ್ಲ ತಿಂಗಳಾನ್ಗಟ್ಲೆ, ಏನು ಮಾಡಿದಿರಿ ನೀವು? ಸಂದೇಶ್ ಖಾಲಿ ಜ್ಞಾಪಕ ಬಂದಿತ್ತು ನಿಮ್ಗೆ ಎಲೆಕ್ಷನ್ನು TMC ಅಣಿಯೋಕೆ, ಅದಕ್ಕೆ ಮೊದಲು ಯಾಕೆ ನೀವು ಹೋಗಲಿಲ್ಲ? ಇಂಥದ್ದು ನೀವು ನಿಮಗೆ ಬೇಕಾದಂಗೆ ಟೈಲರ್ ಮೇಡ್ ಏನು ನಿಮ್ಮ ಅನುಕೂಲಕ್ಕಾಗತ್ತೆ ಅದನ್ನು ಬಿಂಬಿಸಿ ಮಾಡೋದು ಬದಲು, ನೀವು ಇವರ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನನ್ನ ಪ್ರೈಮ್ ಮಿನಿಸ್ಟರ್, ನೀವು ಇಡೀ ದೇಶ ಕಾಪಾಡಬೇಕು ಆ ಒಂದು ಭರವಸೆಯಿಂದ ನಾನು ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದ್ದೀನಿ. ಅದನ್ನು ನೀವು ಮಾಡಿದೆ. ಈಗ ಒಂದೊಂದು ಸಂದರ್ಭದಲ್ಲೂ ಒಂದು ಅಂದರೆ ನಾನು ನೋಡಿದಂಗೆ ಇಷ್ಟು ಸುಳ್ಳುಗಳು ಹೇಳಿದ ಪ್ರಧಾನಿ, ನಾನು ಒಂದು 40 ವರ್ಷ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ವರದಿಗಾರನಾಗೇ ಬಹುತೇಕ ನನ್ನ ಪಾಲು, ನಾನು ಎಡಿಟರ್ ಆಗೋಕ್ಕೆ ಮುಂಚೆ ನಾನು ಎಡಿಟ್ರಾಗಿ ಉಳಿದಿದ್ದು 3-4 ವರ್ಷ, ಮಿಕ್ಕಿದ ಟೈಮೆಲ್ಲ ನಾನು ವರದಿಗಾರನಾಗಿ ಕೆಲಸ ಮಾಡಿದ್ದೀನಿ. ಈ ರೀತಿ ಸಂದರ್ಭ ತಕ್ಕಂಥ ಒಂದು ಸುಳ್ಳು ಹೇಳೋದು, ಇನ್ನೇನೋ ಹೇಳೋದು, ಮಾತಾಡೋದು. ಈಗ ಗುಜರಾತ್ ಮಾಡಲ್ ಅಂದರೆ ಏನು? ಆ ಟ್ರಂಪ್ ಕರ್ಕೊಂಬಂದಾಗ ಸ್ತಂಭ ಕಾಣಬಾರ್ದು ಅಂತ ಗೋಡೆ ಕಟ್ತಾರಲ್ಲ, ಅದು ಮಾಡಲ್ಲ. ನಾನು ಈಗ ನಟರಾಜ್ ಗೌಡ್ರ ಹತ್ರ ಬರ್ತೀನಿ. ಅರೋಗೆನ್ಸಿ ಪಾಲಿಟಿಕ್ಸ್ ಅಂತ ನಾವು ಮಾತಾಡ್ತಿದ್ದೆ ಆಗದಿಂದ. ಕಾಂಗ್ರೆಸ್ಸು ಒಂದು ಟೈಮಲ್ಲಿ ಅರೋಗೆನ್ಸಿ ಪಾಲಿಟಿಕ್ಸ್ ಮಾಡಿತ್ತು ಅನ್ನೋದೇನು ಹೊರತಲ್ಲ. ನೀವು ನೋಡಿದ್ರಿ ರಾಹುಲ್ ಗಾಂಧಿಯವರು ಲೀಡರ್ಸ್ ಮೀಟ್ ಮಾಡಲಿಕ್ಕೆ ಬಂದಾಗ ನಾಯಿ ಮರಿಗೆ ಬಿಸ್ಕೆಟ್ ಹಾಕ್ತಾಯಿದ್ರು ಅಂತ ಪಾರ್ಟಿ ಬಿಟ್ಟು ಹೋದವರು ಇದ್ದಾರೆ. ಅದರಿಂದ ಎಷ್ಟು ಎಫೆಕ್ಟ್ ಆಗಿದೆ ಅಂತಲೂ ಗೊತ್ತು. ಬಟ್ ಹಿಯರ್ ಇನ್ ಕರ್ನಾಟಕ ಇಷ್ಟೆಲ್ಲ ಕೊಟ್ಟ ಮೇಲೂ ನಿಮ್ಮಲ್ಲಿ ಬಣ ರಾಜಕೀಯ ಅಂದರೆ CM ಅವರ ಒಂದು ತಂಡ ಮತ್ತು DK ಶಿವಕುಮಾರ್ ಅವರ ತಂಡ, ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ತಂಡ, ಈ ಕಾಂಪಿಟೇಷನ್ಗಳಲ್ಲಿ ಸರಿಯಾದ ಕೆಲವು ಆಗದೆ ಅಥವಾ ಒಬ್ಬರೊಬ್ಬರನ್ನು ಕಾಲು ಎಳ್ಕೊಂಡು ನೀವು ಕರ್ನಾಟಕ ಸೋತ್ರಿ ಅಂತ ಅನ್ಸುತ್ತಾ? ನೀವು ಒಂದು ರಾಹುಲ್ ಗಾಂಧಿಯವ್ರ ಬಗ್ಗೆ ಹೇಳಿದ್ರಲ್ಲ, ರಾಹುಲ್ ಗಾಂಧಿ ಪ್ರಾಣಿ ಪ್ರೇಮಿ. ಮನೆಯಲ್ಲಿ ನಾಯಿ ಮರಿಗೆ ಸಾಕಿದ್ದಾರೆ, ಅದಕ್ಕೆ ಬಿಸ್ಕೆಟ್ ಹಾಕ್ತಾರೆ. ಯಾರು ಬಂದರೂ ಅಷ್ಟೇ, ಯಾರು ಬದಲು ಮನೇಲಿ ಇದ್ದಾಗ ಅದಕ್ಕೆ ನ್ಯಾಚುರಲ್ಲು. ಆಫೀಸ್ನೆಲ್ಲ ಬಿಸ್ಕೆಟ್ ಹಾಕಲ್ಲ. ಯಾವ ನಾಯಕರು ಭೇಟಿ ಮಾಡಬೇಕು, ಬಿಸ್ಕೆಟ್ ಕಾಸ್ಟ್ಲಿ ಆಯಿತು ಅಲ್ಲ ಇರ್ಬೋದು, ಯಾವ ನಾಯಕರು ಆ ರೀತಿ ಆರೋಪ ಮಾಡ್ತಾ ಇದ್ರಲ್ಲ, ಅವರು ಆಫೀಸ್ಗೆ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡೋಗಿದ್ರೆ ಖಂಡಿತವಾಗಿ ಅವ್ರ ಅಪಾಯಿಂಟ್ಮೆಂಟನ್ನು ಯಾವತ್ತೂ ಮೀರಲ್ಲ. ರಾಹುಲ್ ಗಾಂಧಿಯವ್ರನ್ನ ನಾವು ಭೇಟಿ ಮಾಡಿದ್ದೀವಿ 2011ರಿಂದ ನಾವು ಅವಾಗ ಭೇಟಿ ಮಾಡ್ತಾ ಇದ್ದೀವಿ. ನಮ್ಗೆ ಯಾವಾಗ ಸಮಯ ಕೊಡ್ತಾರೆ ಆ ಸಮಯ ಕೊಡ್ತಾರೆ, ಅದಂತೂ ಯಾವತ್ತೂ ತಪ್ಪಿಸ್ಕೊಂಡಿಲ್ಲ ಅವರು. ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ವಿಷಯಕ್ಕೆ ಬಂದಾಗ ಈ 3 ಜನ ನಾಯಕರಿದ್ರಲ್ಲ, 3 ಜನ ನಾಯಕರು 3 ಜನ ದಿಗ್ಗಜರು.
ಮುಖ್ಯಮಂತ್ರಿಗಳು ಒಳ್ಳೆ ಆಳ್ವಿಕೆ ಕೊಟ್ಟಿದ್ದಾರೆ, ಅದ್ಭುತವಾದ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಎಂತಹ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಎಲ್ಲವನ್ನ ನಿವಾರಣೆ ಮಾಡಿ, ನಿರ್ವಹಣೆ ಮಾಡಿ ಒಳ್ಳೆ ಆಳ್ವಿಕೆ ಕೊಡ್ತಾ ಇದ್ದಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸಂಘಟನಾ ಚತುರ ಅವರಂದರೆ ಒಂದು ಡೈನಮಿಸಮ್, ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿದ್ದಾರೆ. ಕರ್ನಾಟಕದಿಂದ ಹೆಂಗೆ ಮೋದಿಯವರಿಗೆ ಗುಜರಾತ್ ಹೆಂಗೋ ಖರ್ಗೆ ಸಾಹೇಬರಿಗೆ ಹಂಗೆ ಕರ್ನಾಟಕ ಹಂಗೆ ಅವರು ಸಂಚಾಲಕರಾಗಿದ್ದಾರೆ ಇಂಡಿಯಾ ಮೈತ್ರಿಕೂಟಕ್ಕೆ. ಇವೆಲ್ಲ ಸೇರಿ 20 ಸೀಟ್ ಬರಬೇಕಿತ್ತು. 20 ಸೀಟ್ ಬಂದಿಲ್ಲ ಅಂದರೆ ಇಲ್ಲಿ ಒಬ್ರಿಗೊಬ್ರು ಕಾಲಿಟ್ಟಿದ್ದಾರೆ ಅಂತ ಆ ಥರದ ಯಾವ ಸಮಸ್ಯೆನೂ ಇಲ್ಲ. ನಮ್ಮ ನಾಯಕರುಗಳು ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ಒಂದು ಆತ್ಮಾವಲೋಕನ ಮಾಡ್ಕೊಳ್ಳೋ ಸಮಯ ಇದಾಗಿದೆ. 20 ಸೀಟು ಕೈನಲ್ಲಿದ್ದದ್ದು. ಯಾಕಂದರೆ BJP ಈ ಸಮಯದಲ್ಲಿ ಸ್ವಲ್ಪ ದುರ್ಬಲ ಆಗಿತ್ತು. ನಳಿನ್ ಕುಮಾರ್ ಕಟೀಲ್ ಅವರು ಆಗಿದ್ದರೆ ಇನ್ನು 3-4 ಸೀಟ್ ಬರ್ತಿತ್ತು ಅನ್ನೋ ಗೊತ್ತಿಲ್ಲ. ಮಾನ್ಯ ವಿಜಯೇಂದ್ರ ಅವರಾಗಿರೋದ್ರಿಂದ ಕುಮಾರಸ್ವಾಮಿ ಅವ್ರ ಮೈತ್ರಿಯಿಂದ ಅವ್ರಿಗೇನೋ ಒಂದು ಬೆಂಬಲ, ಒಂದು ಬಲ ಸಿಕ್ಕಿದೆ. ಇದು ಮೋದಿಯವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಒಂದು ಭಾಗ ಮಾತ್ರ, ಒಂದು ಭಾಗ ಅವರೊಂದು ಕಾರಣ ಇರ್ಬೋದನ್ನು. ಆದರೆ ನಮಗೆ ಒಂದು ಅವಕಾಶ ಇತ್ತು ನಾವು ಹೇಳ್ಕೊಳ್ಳಿಕ್ಕೆ, ಸಾಧನೆ ಹೇಳ್ಕೊಳ್ಳಿಕ್ಕೆ, 1 ವರ್ಷದ ಕರ್ನಾಟಕದ ಸಾಧನೆ ಹೇಳ್ಕೊಳ್ಳಿಕ್ಕೆ, 10 ವರ್ಷಗಳ ಮೋದಿ ಸರ್ಕಾರದ ವೈಫಲ್ಯ ಹೇಳಲಿಕ್ಕೆ ಅವಕಾಶ ಇತ್ತು. ಮತ್ತು BJPಯ ದುರ್ಬಲತೆ ಈ ಸಮಯದಲ್ಲಿತ್ತು. 20 ಸೀಟ್ ಗೆಲ್ಲಕ್ಕೆ ಸಂಪೂರ್ಣ ಅವಕಾಶ ಇದ್ದರೂ ಕೂಡ ನಾವೇ ಎಲ್ಲೋ ಯಾಮಾರಿದ್ದೀವಿ ಮತ್ತು ಕೈ ಚೆಲ್ಲಿದ್ದೀವಿ ಅಂತ ಅನಿಸುತ್ತೆ. ಹಂಗಾಗಿ ನಾವು ಆತ್ಮಾವಲೋಕನ ಮಾಡ್ಕೊತೀವಿ. ಆಮೇಲೆ ಯಾರ ಮೇಲೆ ಯಾರು ಪರಸ್ಪರ ದೂಷಣೆ ಆಗಲಿ ಅಥವಾ ಯಾರು ಕಾಲೆಳೆದ್ರು ಆ ಥರದ್ದು ಯಾವ ಸಮಸ್ಯೆಗಳು ಇಲ್ಲ. ಇನ್ನೂ ಚೆನ್ನಾಗಿ ಒಟ್ಟಾಗಿ ಮಾಡಬೇಕಿತ್ತು ಅಂತ ಮಾತ್ರ ಹೇಳ್ಬಲ್ಲೆ. ಒಂದು ಸಣ್ಣ ಬ್ರೇಕಿಂಗ್ ಅಪ್ಡೇಟ್ ಇದೆ. NDA ಸಭೆಯಲ್ಲಿ ತುಂಬ ಹೊತ್ತು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿಲ್ಲ, ಚರ್ಚಿಸದ ನಾಯಕರು. ಕೆಲವೇ ನಿಮಿಷಗಳಲ್ಲಿ NDA ಸಭೆ ಮುಕ್ತಾಯ ಆಗಿದೆ. ಬಹಳ ಮಹತ್ವದ ಚರ್ಚೆ ಆಯಿತು. ಸುಮಾರು ಹೊತ್ತು ಮಾತನಾಡಿದ್ರು. ನಥಿಂಗ್. ಸರ್ಕಾರ ರಚನೆ ಮಾಡೋದಕ್ಕೆ ವಿಳಂಬ ಮಾಡೋದು ಬೇಡ ಅಂತ ಹೇಳಿ ಕೆಲವು ನಿಮಿಷಗಳು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಸರ್ಕಾರ ರಚನೆ ಮಾಡೋಣ ಅನ್ನೋದು ಮಾತ್ರ ಅಲ್ಲಿ ಚರ್ಚೆ ಆಯಿತು. ಸಭೆಯಲ್ಲಿ JDU ವರಿಷ್ಠ ನಿತೀಶ್ ಕುಮಾರೇ ಮಾತನಾಡಿದ್ರದು. ಸರ್ಕಾರ ರಚನೆ ಮಾಡೋದಕ್ಕೆ ಲೇಟ್ ಮಾಡೋದು ಬೇಡ, ಅತಿ ಬೇಗ ಸರ್ಕಾರ ರಚನೆ ಆಗ್ಬಿಡ್ಲಿ ಅಂತ. ಅದಕ್ಕೆ ಚಂದ್ರಬಾಬು ನಾಯ್ಡು ಅವರು ಹೌದು ಅಂತಂದ್ರು. ಒಟ್ಟಾರೆ ಬಹಳ ಕ್ವಿಕ್ ಆಗಿ ಮೀಟಿಂಗ್ ಮುಗಿದಿದೆ. NDA ಸಭೆಯಲ್ಲಿ ಬಹಳ ಏನು ಚರ್ಚೆ ಏನು ನಡೆದಿಲ್ಲ. ಸೊ ಅದ್ರ ಬಗ್ಗೆನೂ ಮಾತನಾಡೋಣ. NDA ಸಭೆ ಮತ್ತು ಮುಂದಾಗಬಹುದಾದಂಥ ಸಾಧ್ಯತೆಗಳ ಬಗ್ಗೆ ಕೂಡ ನಾನು ಚರ್ಚೆ ಮಾಡಬೇಕು.